ಅಮೆರಿಕದಲ್ಲಿ ನಮ್ಮ ದೇಶದ ಹತ್ತಿ ಬೆಳೆಗಾರರಿಗೆ ಮತ್ತು ಟೆಕ್ಸ್ಟೈಲ್ ವರ್ಕರ್ಸ್ಗೆ ಉದ್ಯೋಗ ಸಿಕ್ಕೋದ್ರ ಬಗ್ಗೆ ಇದೆ. ಇಂಥ ಸನ್ನಿವೇಶದಲ್ಲಿ ದಿಸ್ ಇಸ್ ದಿ ಹಿಡನ್ ಅಜೆಂಡಾ. ಅವ್ರಿಗೆ ಹತ್ತಿ ಕೊಡ್ತಾರೆ, ಹತ್ತಿ ಕೊಟ್ಟು ಅದರಿಂದ ಸಿದ್ಧ ಉಡುಪನ್ನ ಕೊಂಡ್ಕೊತಾರೆ, ಫ್ರೀ ಅಂತ ಹೇಳ್ತಾರೆ. ನಮಗೆ 18% ಟ್ಯಾಕ್ಸ್ ಹಾಕ್ತಾರೆ. ಅಂದ್ರೆ ಅವರ ಉಡುಪುಗಳಿಗೆ 18% ಟ್ಯಾಕ್ಸ್ ಇಲ್ಲ, ನಮ್ಮ ಉಡುಪುಗಳಿಗೆ 18% ಟ್ಯಾಕ್ಸ್. ಈ ತರ ಎಲ್ಲಾ ವಿಚಾರದಲ್ಲೂ ನಿಮ್ಗೆಲ್ಲ ಜ್ಞಾಪಕ ಇರ್ಬೋದು. ಈಸ್ಟ್ ಇಂಡಿಯಾ ಕಂಪನಿ ಭಾರತದ ಎಲ್ಲ ಕೈಗಾರಿಕೆಗಳನ್ನ, ಎಲ್ಲ ಉದ್ಯೋಗಶೀಲ ಉದ್ಯಮಗಳನ್ನ ಮುಚ್ಚಲಿಕ್ಕೆ ಕಾರಣ ಆಗಿದ್ದು ಇದೇ ನಮೂನೆಯ ಶೋಷಣೆಯಿಂದ. ಅದು ಮಾಡದೇ ಇರೋ ತಡಿಬೇಕು. ಆದರಣೀಯ ರಾಕೇಶ್ ಟಿಕಾಯತ್, ಆದರಣೀಯ ಯುದ್ಧವೀರ್ ಸಿಂಗ್ ಅವರು ಇದರ ವಿರುದ್ಧ ಸೆಟೆದು ನಿಂತು ಈಗಾಗಲೇ ಒಂದು ಘೋಷಣೆಯನ್ನ ಹಾಕಿದ್ದಾರೆ. ನಾವೆಲ್ಲ ಅವ್ರ ಜೊತೆಗೆ ನಿಂತ್ಕೊಳ್ಳೋಣ. ಇಡೀ ದೇಶದ ಎಲ್ಲ ರೈತರು ಸೇರಿ ಈ ಒಂದು ಶೋಷಣಕಾರಿಯಾದಂತ ಆಮದನ್ನು ನಿಲ್ಲಿಸೋಣ. ಅದಕ್ಕೋಸ್ಕರ ಇವತ್ತು ಪ್ರೊಫೆಸರ್ ರಂಗಸ್ವಾಮಿಯವರ ಜನ್ಮದಿನದ ಈ ಕಾರ್ಯಕ್ರಮ ನಾಂದಿಯಾಗಲಿ ಅಂತ ಹಾರೈಸಿ ನನಗೆ ಈ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.